ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯ ಸರಣಿ ಹತ್ಯಾಕಾಂಡ ಮುಂದುವರಿತಾ ಇದೆ. ಪ್ರತಿ ವಾರ ಒಬ್ಬೊಬ್ಬರ ಹತ್ಯೆ ಒಂದೊಂದು ರೀತಿಯಲ್ಲಿ ಅತ್ಯಂತ ಭಯಾನಕ ರೀತಿಯಲ್ಲಿ ಆಗ್ತಾ ಇದೆ. ಹಿಂದೂಗಳು ಟಾರ್ಗೆಟ್ ಆಗಿದ್ದಾರೆ. ಮತಾಂಧ ಅಫೀಮು ತುಂಬಿಕೊಂಡಂತಹ ಬಾಂಗ್ಲಾದೇಶಿಗಳು, ಅದರಲ್ಲೂ ಮುಸ್ಲಿಮರ ಕಾರಣಕ್ಕೆ ಹಿಂದೂ ಯುವಕನ ಸಜೀವ ದಹನ ನರಸಿಂಗಡಿ ಜಿಲ್ಲೆಯ ಮಸೀದಿ ಪಕ್ಕದಲ್ಲೇ ನಡೆದಿರೋ ಘಟನೆ ಇದು. ಮಸೀದಿ ಪಕ್ಕದ ತನ್ನ ಗ್ಯಾರೇಜ್ನಲ್ಲಿ ತಾನು ಮಲಗಿದ್ದಾಗ ಹತ್ಯೆಗೆ ಒಳಗಾಗಿರೋ ನತದೃಷ್ಟ ಆತ. ಹಿಂದೂ ಅನ್ನೋ ಒಂದೇ ಒಂದು ಕಾರಣ, ಐಡೆಂಟಿಟಿ ಒಂದೇ ಕಾರಣ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಮೂಲತಃ ಕುಮ್ಮಿಲ್ಲಾ ಜಿಲ್ಲೆಯ ಲಕ್ಷ್ಮೀಪುರ ಗ್ರಾಮದ ವ್ಯಕ್ತಿ ಚಂಚಲ್ ಅಂತ. ಪಾಪ ಅಮಾಯಕ ಚಂಚಲ್, ಆತನನ್ನು ನೋಡ್ತಾ ಇದ್ದೀರಾ. ಮತ್ತು ಆತನ ಕಡೆಯ ಕ್ಷಣಗಳು ಎಷ್ಟು ಭಯಾನಕವಾಗಿತ್ತು. ಹೆಂಗೆ ಆತ ಒಳಗಡೆ ಇರಬೇಕಾದ್ರೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಅವನ ಆಚೆ ತಪ್ಪಿಸ್ಕೊಂಡು ಹೋಗಲೇಬಾರ್ದು, ಸುಟ್ಟು ಭಸ್ಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ದುಷ್ಕರ್ಮಿಗಳು ಪ್ಲಾನ್ ಮಾಡಿದ್ರು ಅನ್ನೋದನ್ನ CCTV ಹೇಳ್ತಿದೆ. ಒಂದೇ ಪ್ಯಾಟ್ರನ್ನು ಹಿಂದೂಗಳಲ್ಲಿ ಮುಗಿಸೋದು ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮತ್ತೊಬ್ಬ ಹಿಂದೂ ಹತ್ಯೆ ಆಗಿದೆ. ಪ್ಯಾಟ್ರನ್ ಒಂದೇ ಇದೆ, ಸಿಮಿಲರ್ ಇದೆ. ಒಟ್ಟಿನಲ್ಲಿ ಈ ಬಾಂಗ್ಲಾದೇಶದ ಮುಸ್ಲಿಂ ವಾಸಿಗಳು ಬಯಸ್ತಾ ಇರೋದು ಬಾಂಗ್ಲಾದಲ್ಲಿ ಹಿಂದೂ ಐಡೆಂಟಿಟಿಯನ್ನು ಅಳಿಸಿ ಹಾಕಬೇಕು ಅಂತ. ಅದನ್ನು ಮುಂದುವರಿಸಿದ್ದಾರೆ ಅಷ್ಟೇ. ಮಮತಾ ನೋಡಿ, ಶೇಖ್ ಹಸೀನಾ ಅಲ್ಲಿಂದ ಪಲಾಯನ ಮಾಡಿದ ಬಳಿಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹತ್ಯೆಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಪ್ರತಿ ವಾರಕ್ಕೆ ಒಂದರಂತೆ ಹತ್ಯೆಗಳು ನಡೀತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಚಂಚಲ್ ಅನ್ನುವಂತಹ ಹಿಂದೂ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಆತನ ಹತ್ಯೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಮತ್ತೆ ಸಾಮಾನ್ಯವಾಗಿ ಈ ಹತ್ಯೆಯ ಪ್ಯಾಟರ್ನ್ ಗಳನ್ನ ನೋಡಿದ್ರೆ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿರುವಂತದ್ದು. ಮೊದಲಿಗೆ ಹೋಗಿ ಅವರಿಗೆ ಹೊಡೆಯುವಂಥದ್ದು, ಗುಂಪನ್ನ ಕಟ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡುವಂಥದ್ದು, ಮಾರಣಾಂತಿಕವಾಗಿ ಹೊಡೆದ ಬಳಿಕ ಅವರನ್ನ ಬೆಂಕಿ ಹಚ್ಚಿ ಸುಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆ ನಡೆದಂತ ಹಲವು ಪ್ರಕರಣಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಗಳಾಗಿರುವಂತದ್ದು. ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಬಳಿಕವೂ ಕೂಡ ಅವರು ಬದುಕುಳಿಬಾರದು ಅನ್ನುವಂತಹ ದುರುದ್ದೇಶವನ್ನ ಇಟ್ಕೊಂಡು ಅವರ ಮೇಲೆ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಸುರಿದು ಬೆಂಕಿ ಹಚ್ಚುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದಾಗ್ಯೂ ಕೂಡ ಈಗ ಬಾಂಗ್ಲಾ ಸರ್ಕಾರ ಮಾತ್ರ ಹಿಂದೂಗಳ ಹತ್ಯೆಯನ್ನ ಒಪ್ಪಿಕೊಳ್ಳುವಲ್ಲಿ ನಿರಂತರವಾಗಿ ವಿಫಲ ಆಗ್ತಾ ಇರುವಂತದ್ದು. ಇವು ಒಂದಿಷ್ಟು ವೈಯಕ್ತಿಕ ಕಾರಣಗಳಿಂದ ಆಗ್ತಾ ಇರುವಂತಹ ಹತ್ಯೆ ವಿನಃ ಕೋಮು ಘರ್ಷಣೆ ಅಲ್ಲ, ಅಥವಾ ಕೋಮು ಉದ್ದೇಶದಿಂದ ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಾ ಇರುವಂತದ್ದಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ಇನ್ನೂ ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಆದ್ರೆ ನಿರಂತರವಾದಂತಹ ದಾಳಿಗಳು ಮತ್ತೆ ಹತ್ಯೆಗಳು ಮತ್ತೆ ಒಂದೇ ಪ್ಯಾಟರ್ನ್ ಅಲ್ಲಿ ಆಗ್ತಾ ಇರುವಂತಹ ಹತ್ಯೆಗಳನ್ನ ಗಮನಿಸಿದ್ರೆ ಇದು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರುವ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.